ಮೈಸೂರು ಅರಮನೆ ಬಳಿ ಹೀಲಿಯಂ ಸಿಲಿಂಡರ್ ಸ್ಫೋಟ ಪ್ರಕರಣ. ಸಿಲಿಂಡರ್ ಸ್ಫೋಟದಲ್ಲಿ ಬೆಂಗಳೂರಿನ ಲಕ್ಷ್ಮಿ ದುರ್ಮರಣ ಹೊಂದಿರೋದು. ಕೆಆರ್ ಆಸ್ಪತ್ರೆ ಮುಂಭಾಗ ಲಕ್ಷ್ಮಿ ಸಂಬಂಧಿಕರ ಆಕ್ರಂದನ. ಸೀರೆಗಳಿಗೆ ಕುಚ್ಚಾಕುತ್ತಾ ಕುಟುಂಬಕ್ಕೆ ನೆರವಾಗಿದ್ರು ಲಕ್ಷ್ಮಿ. ಮಗಳಿಗೆ 2 ದಿನ ರಜೆ ಇದ್ದ ಕಾರಣ ಮೈಸೂರಿಗೆ ಬಂದಿತ್ತು ಕುಟುಂಬ. ಸರ್ಕಾರ ಪುತ್ರಿಯ ಶಿಕ್ಷಣದ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕು ಅಂತ ಇದೀಗ ಒತ್ತಾಯ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿರುವಂತದ್ದು ಮೃತ ಲಕ್ಷ್ಮಿ ಸಂಬಂಧಿಕರು. ಸದ್ಯ 4ನೇ ತರಗತಿಯನ್ನು ಓದ್ತಾ ಇರುವ ಮೃತ ಲಕ್ಷ್ಮಿ ಪುತ್ರಿ ಡಿಂಪಲ್ ಪಾಪ 2 ದಿನ ಮಗಳಿಗೆ ರಜಾ ಇತ್ತು ಅಂತ ಮೈಸೂರಿಗೆ ಕರ್ಕೊಂಡು ಬಂದಿದ್ದಾರೆ. ಇವರು ಸೀರೆ ಕುಚ್ಚಾಕೊಂಡು ಜೀವನ ಕಟ್ಕೊಂಡಿದ್ರಂತೆ, ಜೀವನ ನಡೆಸ್ತಾ ಇದ್ರಂತೆ. ಗಂಭೀರವಾಗಿ ಗಾಯ ಆಗಿತ್ತು. ಇವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ನೆನ್ನೆಯಿಂದ ಜೊತೆಲೇ ಇದ್ವಿ, ನಾವು ನೋಡಿದೀವಿ. ನೆನ್ನೆಯಿಂದ ಹಾಸ್ಪಿಟಲ್ ಜೊತೆಲೇ ಇದ್ವಿ, ಮಗು ಜೊತೆಗೆ. ಬನ್ನಿ ಮೇಡಮ್, ತಲುಪಿಸೋದಕ್ಕೆ ನಾವು ಮಾಡ್ತೇವೆ. ನೆನ್ನೆಯಿಂದ ಜೊತೆಲೇ ಇದ್ವಿ, ನಾವು ನೋಡಿದೀವಿ. ನೆನ್ನೆಯಿಂದ ಹಾಸ್ಪಿಟಲ್ ಜೊತೆಲೇ ಇದ್ವಿ, ಮಗು ಜೊತೆಗೆ. ಬನ್ನಿ ಮೇಡಮ್, ನಾವು ಅಷ್ಟಾಗಿ ಇರೋಣ ಅಂತ ಎಲ್ಲರೂ ಹೆಲ್ಪ್ ಮಾಡೋಣ ಅಂತ ಗೊತ್ತಿದ್ದು. ಆದರೆ ನಾನು ಗೌರ್ಮೆಂಟಿಗೆ ಹೇಳ್ಕೊಡೋದೇನೆಂದ್ರೆ ಅವ್ರಿಗೆ ಎಜುಕೇಷನ್ಗೆ ಹೆಲ್ಪ್ ಮಾಡಿಕೊಡಿ. ಈ ಥರ ನೆಕ್ಸ್ಟ್ ಯಾರೇ ಆಗಲಿ ಸಿಚುವೇಶನ್ ಯಾರಿಗೂ ಬೇರೆ ನಮ್ಗಾಗಿರೋ ಸಿಚುವೇಶನ್ ಯಾರಿಗೂ ಬೇರೆಯವ್ರಿಗೆ ಆಗದೆ ಇರಲಿ. ಒಂದು ಸೇಫ್ಟಿ ನೋಡಿ. ಈ ಥರ ಬಲೂನ್ ಬ್ಲಾಸ್ಟ್ ಅಂತಂದರೆ ಯಾರು ತಾನೇ ಯಾರು ಗೊತ್ತಿರುತ್ತೆ. ಈಗ 108 ಮಕ್ಕಳು ಬಲೂನ್ ತಗೋತಾರೆ, ಬಲೂನ್ ಹತ್ರ ತೊಗೊಳಕ್ಕೆ ಹೋಗ್ತಾರೆ, ಅವ್ರು ಬ್ಲಾಸ್ಟ್ ಆಗಿ ಅಲ್ಲೇ ಸಾಯ್ತಾರೆ ಅಂತ ಯಾರು ಗೊತ್ತಿರುತ್ತೆ. ಇದು ಸರ್ಕಾರ ಒಂಚೂರು ಎಚ್ಚರಿಕೆಯಿಂದ ಇದೆಲ್ಲ ಕ್ರಮ ತೊಗೊಂಡ್ರೆ ಒಳ್ಳೇದು ಅಂತ ಹೇಳ್ತೀವಿ. ಅವಳು ಅಷ್ಟು ಆರೋಗ್ಯವಾಗಿ ಎಷ್ಟು ಖುಷಿಯಾಗಿ ಬಂದು ಅಂದರೆ 2 ದಿನ ಟ್ರಿಪ್ ನೋಡೋಕ್ಕೆ ನಾವು ಹೋಗಿ ಬರ್ತೀನಿ ಅಂತ ಹೇಳಿ ಬಂದು. ಈಗ ಇವತ್ತು ನಮಗೆ ಅವಳು ಇಲ್ಲ ಅಂತಂದರೆ ತುಂಬ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ನಮ್ಮ ಕೈಲಿ. ಅವಳು ಅಷ್ಟು ನಾವು ಹಚ್ಕೊಂಡಿದ್ವಿ, ಅಷ್ಟು ಇದಾಗಿದ್ವಿ. ಅದು ನಮಗೆ ಗೌರ್ಮೆಂಟಿಗೆ ಕೈ ಕೇಳ್ಕೊಳ್ಳೋದಷ್ಟೇ, ನನ್ನ ಮಗಳಿಗೆ ಮುಂದಕ್ಕೆ ಅವಳ ಜೀವನಕ್ಕೆ ಎಜುಕೇಷನ್ಗೆ ಒಂದು ಹೆಲ್ಪ್ ಮಾಡಿಕೊಡಿ ಅಂತ ಕೇಳ್ಕೊತೀವಿ. ಮನೆ ಮುಂದೆ ಬ್ಲಾಸ್ಟ್ ಆಗಿತ್ತಲ್ಲ, ಲಕ್ಷ್ಮಿ ಕತ್ತಿರೋಗಿದ್ದಾರೆ. ಅವ್ರ ಮಗಳಿಗೆ ಎಜುಕೇಶನ್ಗೆ, ಫ್ಯೂಚರ್ಗೆ ನಮ್ಮ ಸರ್ಕಾರ ಏನಾರ ಒಂದು ಹೆಲ್ಪ್ ಮಾಡಬೇಕು. ಸಿದ್ದರಾಮಯ್ಯ ಅವರು ಖುದ್ದಾಗಿ ನಿಂತು ನಮ್ಮ ಡಿಂಪಲ್ಗೆ ಒಂದು ಏನಾರ ಒಂದು ಹೆಲ್ಪ್ ಮಾಡಿ ಅವ್ರ ಪರಿಹಾರ ಕೊಟ್ಟು ಇದು ಮಾಡಿದ್ರು ಸರ್ಕಾರದವರು. ಎಷ್ಟನೇ ಕ್ಲಾಸ್ ಓದ್ತಾ ಇದೆ ಸರ್? ಅವ್ರು 4th ಸ್ಟ್ಯಾಂಡರ್ಡ್, ಸ್ಕೂಲ್ಗೆ ಟಾಪರ್. ಅವರು ಚೆನ್ನಾಗಿ ಓದ್ತಾರೆ. ಈಗ ಅವ್ರ ಅಮ್ಮನೆ ಎಲ್ಲ. ಅರಮನೆ ಮುಂಭಾಗ ಹೀಲಿಯಂ ಸಿಲಿಂಡರ್ ಸ್ಫೋಟ ಪ್ರಕರಣ ಸಂಪೂರ್ಣ ವರದಿ ಕಲೆ ಹಾಕಿದ ಮೈಸೂರು ಪೊಲೀಸರು. ಸಲೀಂ ಜೊತೆ ಇದ್ದಂಥ ರಿಜ್ವಾನ್ ಹುಸೇನ್ರಿಂದ ಕೂಡ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ. ಬಲೂನ್ ಮಾರಾಟ ಮಾಡೋದೇ ಸಲೀಂ ಕುಟುಂಬದ ಕಾಯಕ ಅನ್ನೋದು ಈ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಅಂದರೆ ಅವ್ರು ಇಡೀ ಫ್ಯಾಮಿಲಿ ಇದೇ ಕೆಲಸ ಮಾಡಿಕೊಂಡಿತ್ತು ಅಂತ. ನವೆಂಬರ್ನಲ್ಲಿ ಅಜ್ಮೀರ್ ದರ್ಗಾದಲ್ಲೂ ಕೂಡ ಬಲೂನನ್ನು ಮಾರಿದ್ದ ಈ ಸಲೀಂ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇರೋದು. ಉತ್ತರ ಪ್ರದೇಶ, ಹೈದರಾಬಾದು ಇಲ್ಲೆಲ್ಲ ಕಡೆಯಲ್ಲೂ ಕೂಡ ಬಲೂನ್ ಮಾರಾಟವನ್ನು ಈತ ಮಾಡಿದ್ದ ಅಂತ. ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕಿದ್ದಾರೆ. ಮಾಹಿತಿ ಕಲೆ ಹಾಕಿ ಎನ್ಐಎಗೆ ವರದಿಯನ್ನು ಸಲ್ಲಿಸಿರೋದು ಪೊಲೀಸರು. ಈ ಪ್ರಕರಣದಲ್ಲಿ ಒಂದಷ್ಟು ಅನುಮಾನ ಇತ್ತು. ಅಂದರೆ ಇದು ಏನಾದರೂ ಉದ್ದೇಶಪೂರ್ವಕವೋ ಅಥವಾ ಆಕಸ್ಮಿಕವೋ ಅಂತ. ಆ ಹಿನ್ನೆಲೆಯಲ್ಲಿ ತನಿಖೆ ನಡೀತಾ ಇದ್ದಿದ್ದು. ಮೃತ ಸಲೀಂ ಸಹೋದರ ಎಲ್ಲ ಜೊತೆಗೆ ಇದ್ದಿದ್ದರಿಂದ ಅವರನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ಎಲ್ಲೆಲ್ಲಿದ್ರು ಇವ್ರ ಕಾಯಕಗೇನು, ಬಲೂನ್ ಮಾರೋದೇ ಇವ್ರ ಕೆಲಸನ, ಮೈಸೂರಿಗೆ ಯಾಕೆ ಬಂದಿದ್ರು, ಅದೇ ಪ್ಲೇಸಲ್ಲೇ ಯಾಕೆ ನಿಂತಿದ್ರು ಅಂತೆಲ್ಲ. ಈ ಸಂದರ್ಭದಲ್ಲಿ ವಿಷಯ ಗೊತ್ತಾಗಿರೋದು ಏನು ಅಂತ ಅಂದರೆ, ಹೌದು ಈತನ ಬಲೂನ್ ಮಾರೋ ಕೆಲಸವನ್ನೇ ಮಾಡ್ಕೊಂಡಿದ್ದು. ಹೈದರಾಬಾದು, ಉತ್ತರ ಪ್ರದೇಶ ಇದೆಲ್ಲ ಕಡೆಯಲ್ಲೂ ಕೂಡ ಬಲೂನ್ ಮಾರಾಟ ಮಾಡ್ತಾ ಇದ್ರು. ಇಲ್ಲಿಗೆ ಒಂದು 15 ದಿನದ ಹಿಂದೆ ಅಷ್ಟೇ ಬಂದಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ಮಾಹಿತಿಯನ್ನು ಎನ್ಐಎಗೆ ರವಾನೆ ಮಾಡಿರುವಂಥದ್ದು ಪೊಲೀಸ್ ಇಲಾಖೆ. ಅವಳ ಸ್ಯಾಂಪಲ್ ಅನ್ನು ಸಹ ಒಂದು ಕಲೆ ಹಾಕುವಂತ ಕೆಲಸ ಮಾಡ್ತಾರೆ. ಉದ್ದೇಶ ಒಂದೇ.